ಬೆಲೆ ವಿಧಾನಸೌಧದಲ್ಲಿ ಒಡೆದಾಟ ಬಡಿದಾಟ ಕಾದಾಟ ಕಚ್ಚಾಟ ಕಿತ್ತಾಟ. ಈ ನನ್ನ ಮಗನಿಗೆ ಕಾಪಿಗೆ ಹೇಳಿದೆ, ಪೇಪರ್ ಎಲ್ಲ ಓದ್ ಮುಗಿಸಿದ್ರು ಕಾಪಿ ತಗೊಂಡ್ ಬರ್ಲಿಲ್ವಲ್ಲ. ಏ ಜೂನಿಯ, ಒಳಗಡೆ ಏನೋ ಮಾಡ್ತಿದೀಯಾ, ಬೇಗ ಕಾಪಿ ತಗೊಂಡ್ ಬಾರೋ. ಏನೋ ಇದು ಕಾಫಿ ಕೇಳಿದಕ್ಕೆ ಸ್ಟವ್ ಪಾತ್ರೆ ಎಲ್ಲ ತಂದು ಮುಂದಿಡ್ತಿದೀಯಾ? ನಿಮಗೆ ಅರ್ಜೆಂಟ್ ಆಗಿ ಕಾಫಿ ಬೇಕಾದ್ರೆ ನೀವೇ ಮಾಡ್ಕೊಳ್ಳಿ. ಸ್ಟವ್, ಪಾತ್ರೆ, ಕಾಫಿ ಪುಡಿ ಎಲ್ಲ ನಿಮ್ ಮುಂದೆ ತಂದಿದ್ದೀನಿ. ಎಲ್ಲ ಇವನ ಇಷ್ಟೊಂದು ಧೈರ್ಯ ಬಂದ್ಬಿಡ್ತಾ ನಿನಗೆ? ನಾನು ನಿನಗಿಂತ ಸೀನಿಯರ್. ಇಮಿಡಿಯೇಟ್ ಆಗಿ ಬಿಜಾಪುರ, ರಾಯಚೂರು, ಗುಲ್ಬರ್ಗ ಯಾವ್ದಾದ್ರು ಒಂದ್ ಜಾಗಿ ಎತ್ತಂಗಡಿ ಮಾಡಿಸ್ಬಿಡ್ತೀನಿ. ಈ ನಿಮ್ ಪೊಲೀಸ್ ರೋಪ್ನೆಲ್ಲ ಸ್ಟೇಷನ್ ನಲ್ಲಿ ಇಟ್ಕೊಳ್ಳಿ ಸೀನಿಯರ್. ಇದು ಮನೆ, ಇಲ್ಲಿ ನಾನ್ ಹೇಳ್ದಾಗ ಕೇಳ್ಬೇಕು, ಇಲ್ಲ ನಿಮ್ ಹೊಟ್ಟೆಗೆ ತಣ್ಣೀರ್ ಬಟ್ಟೆನೆ ಗತಿ. ನಿನ್ನ ಬಿಟ್ಟು ನನಗೆ ಬೇರೆ ಯಾರೋ ಇದಾರ ಗತಿ. ಏನೋ ಬೇಜಾರ್ನಲ್ಲಿ ಬೈದ್ರೆ ಬೇಜಾರ್ ಮಾಡ್ಕೋಬೇಡ ಕಣೋ. ನನ್ಗೆ ಯಾರೋ ಇದಾರೆ, ಅಮ್ಮಿಲ್ಲ, ಅಪ್ಪಿಲ್ಲ, ಎಂಟ್ರಿಲ್ಲ, ಮಕ್ಳಿಲ್ಲ, ಮೊಮ್ಮಕ್ಳಿಲ್ಲ, ಎಲ್ಲ ನೀವೇ ಅಲ್ವೇನೋ. ನಿನ್ ಕೈಯಿಂದ ಕಾಫಿ ಕುಡಿದ್ರೆ ನನಗೆ ಮೂಡೇ ಬರುವುದಿಲ್ಲ ಕಣೋ. ಅದಕ್ ನಾನೇನ್ ಮಾಡ್ಲಿ? ಹಸು ಕರ್ಕೊಂಡು ಅಮ್ಮೋಸಂಬಿ ಬರ್ಬೇಡ್ವಾ, ಅವಳು ಕರಿಬೇಡ್ವಾ, ನಮಗ್ ಕೊಡ್ಬೇಡ್ವಾ? ಆಮೇಲೆ ತಾನು ನಾನು ನಿಮ್ಗೆ ಕಾಫಿ ಮಾಡ್ಕೊಡೋದು. ನಾನು ಬಂದ್ಬಿಟ್ಟೆ ಸಾರು. ತಿಮ್ಮ, ನೀನು ಅಡಿಗೆ ಮನೆಗೆ ಹೋಗಿ ಕಾಪಿಗೆ ಡಿಕಾಕ್ಷನ್ ಇಡು. ನಾನಿನ್ನೆ ಮೂಸಂಬಿ ಹತ್ರ ಹಾಲು ಕರ್ಸ್ಕೊಂಡ್ ಬರ್ತೀನಿ. ಆ ಹಸು ಹೊಸಿ ಬಿರ್ಸು ಹಿಡಿಯೋಕ್ ಹೋಗಿ ಒದಿಸ್ಕೊಂಡ್ ಬಿಟ್ಟಿರ. ಹುಷಾರಾಗಿ ನಾನೇ ಕರ್ಸ್ಕೊಂಡ್ ಬರ್ತೀನಿ ಹಾಲ್ನ. ಅಲ್ಕ ನನ್ನ ಮಗನೇ, ನಿನ್ ಯೋಗ್ಯತೆ ನನಗ್ ಗೊತ್ತಿಲ್ವಾ? ಸ್ವಲ್ಪ ಸದರ ಕೊಟ್ರೆ ಸಾಕು, ಹಾಲನ್ನ ನೀನೆ ಕರ್ಕೊಂಡ್ ಬಂದ್ಬಿಡ್ತೀಯ. ನಾನೇ ಹಾಕ್ಸ್ಕೊಂಡ್ ಬರ್ತೀನಿ. ನಾನೇ ಹಾಕ್ಸ್ಕೊಂಡು ನಾನೇ ಹಾಕ್ಸ್ಕೊಂಡ್ ಬರ್ತೀನಿ. ನಾನೇ ಹಾಕ್ಸ್ಕೊಂಡ್ ಬರ್ತೀನಿ ಅಂದ್ರೆ ಹಿಂಗೆ ಕಿತ್ತಾಡ್ತೀರಿ ನೀವು? ನಿಮ್ಮಿಬ್ಬರಿಗೂ ನಾನೇ ಸರಿಯಾಗಿ ಹಾಕ್ತೀನಿ ಹಾಲ್ನ. ನಿಮ್ಮಿಬ್ಬರಿಗೂ ಭಾಗ ಮಾಡಿ ಹಾಕ್ತೀನಿ ಅಂದೆ. ಅಯ್ಯ, ಒಂದ್ ಹಿಡ್ಕೊಂಡ್ ಬಂದ್ರೆ ನಿಮ್ಮಿಬ್ಬರಿಗೂ ಹೆಂಗ್ ಹಾಕೋದು? ನಿನ್ನ ಹತ್ರ ಇನ್ನೊಂದೈತಲ್ಲ, ಅದನ್ನೇ ಕೊಡು. ಕೊಡ್ತೀನಿ, ಆದ ಸಾಯಂಕಾಲಕ್ಕೆ ಬರ್ತೀನಲ್ಲ, ಆ ಕೊಟ್ಬಿಡ್ಬೇಕು. ಸೀನಿಯರ್ ನಿನಗೆ ಚಿಕ್ಕದು, ನನಗೆ ದೊಡ್ಡದು. ಹೌದು, ನಿಮ್ ಮನೆಯಾಗೆ ಸೀರೆ ವಾಸನೆ ಕಾಣಕ್ಕಿಲ್ವಲ್ಲ? ಇಷ್ಟು ಬ್ರಹ್ಮಚಾರಿಗಳು ಸುಳ್ಳು ಹೇಳ್ತಾರ ಮೋಸಂಬಿ. ಇವ್ರು ಮನೆಯಲ್ಲಿ ಮಾತ್ರ ಬ್ರಹ್ಮಚಾರಿ, ಹೊರಗಡೆ ಹೋದ್ರೆ ಸದ್ದಿಗೊಂದಿ ಒಂದು ಬಿಡಲ್ಲ. ಹಂಗಾರೆ ಬಲ ರಸಿಕ್ರಿ ಇವ್ರು. ಮುಸಂಬಿ, ನಿನಗೆ ಮದ್ವೆ ಆಗಿದ್ಯಾ? ಅಯ್ಯೋ, ಅದನ್ನೇನ್ ಕೇಳ್ತೀರಿ? 5 ಜನ ಬಂದಿದ್ರು, ಒಬ್ಬನು ಹಾಕ್ಲಿಲ್ಲ. ಏನ ಅಂದ್ರೆ 5 ಜನ ನನ್ನ ಲವ್ ಅಂತ ಮಾಡಿದ್ರು, ಯಾರು 3 ಗಂಟು ಹಾಕ್ಲಿಲ್ಲ. ನಾನ್ ತುಂಬಾ ನಿಯತ್ತಿನ ಮನುಷ್ಯ. ನಿನ್ ಕುತ್ತಿಗೆ 3 ಗಂಟನ ನಾನು ಹಾಕ್ಬಿಡ್ತೀನಿ. ನೀವ್ ಕಿಸಿಯೋದು ಏನಂತ ನನಗ್ ಗೊತ್ತಿಲ್ವಾ ಸೀನಿಯರ್? ಮೋಸಂಬಿ, ನೀನು ಹೂವನ್ನು ನಾನೇ ಒಂದ್ ಕೈ ನೋಡ್ಕೊಂಡ್ ಬಿಡ್ತೀನಿ. ನೋಡ್ಕೊಳ್ಳೋದು ಬಿಡದ ಆಮ್ಯಾಕೆ? ಅದಕ್ ಮುಂಚೆ ನಾನ್ ಎಮ್ಮೆ ನುಡ್ಕೊಡಿ, ಆಮ್ಯಾಕೆ ಮಾಡ್ಕೊಳ್ಳೋದು ಬಿಡದು ಹೇಳ್ತೀನಿ. ಡೋಂಟ್ ವರಿ. ಎಮ್ಮೆ ನಿನ್ನ ಎಮ್ಮೆ ಯಾವ ಗರ್ಭದಲ್ಲಿ ಅಡಗಿದ್ರು ಅದನ್ನ ಆದಷ್ಟು ಬೇಕು ಹುಡುಕ್ ತಂದು ನಿನ್ ಮನೆ ಎದುರಿಗೆ ಕಟ್ಟಿ ಹಾಕ್ಬಿಡ್ತೀನಿ. ಓಕೆ? ಎಮ್ಮೆ ಎಮ್ಮೆ ಬಾಯ್ ಬಾಯ್ ಬಾಯ್. Hands up. You are under arrest. Don't move. ಓಡಕ್ ಪ್ರಯತ್ನ ಪಟ್ರೆ ಶೂಟ್ ಮಾಡ್ಬಿಡ್ತೀನಿ. ಯಾವ ಅಪರಾಧಿನೂ ಈ ಇನ್ಸ್ಪೆಕ್ಟರ್ ವಿಜಯಿಂದ ತಪ್ಪಿಸ್ಕೊಳಕ್ ಸಾಧ್ಯವಿಲ್ಲ. ಓಕೆ? ಅವಿನಾಶ್ ಡಾರ್ಲಿಂಗ್. ಅರೆ, ನೀನು ವಿಜಯ್ ಅಲ್ವಾ? ಆಫ್ ಕೋರ್ಸ್. ರಕ್ತ ಸಂಬಂಧ ಬೇಕಾದ್ರೆ ಮರ್ತೋಗುತ್ತೆ ಕಣ, ಆದ್ರೆ ಸ್ನೇಹ ಸಂಬಂಧ ಮರೆಯಕ್ಕಾಗತ್ತಾ? ನಾವು ಸ್ಕೂಲ್ ಟು ಕಾಲೇಜ್ ಆಡಿದ ಆಟ 1-2 ಎಲ್ಲ ಮರ್ತೋಯ್ತಾ? ಯು ಆರ್ ರೈಟ್, ಯು ಹ್ಯಾವ್ ಎ ಗುಡ್ ಮೆಮರಿ. ಹೌದು, ಈಗ ಏನ್ ಮಾಡ್ತಿದ್ಯಾ? ಕಾಫಿಗೆ ಆರ್ಡರ್ ಮಾಡಿದ್ದೀನಿ, ಕಾಯ್ತಾ ಇದ್ದೀನಿ. ಅದಲ್ವೋ, ಏನ್ ಕೆಲಸ ಮಾಡ್ತಿದ್ಯಾ ಅಂದೆ? ನಿನಗೆ ಗೊತ್ತಿದೆಯಲ್ಲೋ, ನಮ್ಮಪ್ಪ ಚೆನ್ನಾಗಿ ಹಣ ಮಾಡಿದ್ದಾನೆ, ಅದನ್ನ ಕರಗಿಸ್ತಿದ್ದೀನಿ. ಅದಿರ್ಲಿ, ನಿಮ್ಮಮ್ಮ ಹೇಗಿದ್ದಾರೆ? ಫೈನ್. ಅವಳು ನಿನ್ ತಂಗಿ ಚಿನ್ಕುರ್ಳಿ, ಅವಳು ಹೇಗಿದ್ದಾಳು?
ನೀನ್ ಕೂತಿದ್ದ ಜಾಗದಿಂದ ಕೇಳ್ತಾ ಇರು, ನಾನು ಹೇಳ್ತಾ ಇರ್ತೀನಿ. ಎದ್ದು ಬರ ಮನೆಗೆ ಬರ. ಅಮ್ಮ, ನಿನ್ಗೊಂದು ಸರ್ಪ್ರೈಸ್. ಇವನ್ ಯಾರು ಅಂತ ಗುರ್ತಿಡಿ ನೋಡೋಣ. ಅವಿನಾಶ್ ಅಲ್ವಾ? ದ ಸೇಮ್ ಓಲ್ಡ್ ಅವಿನಾಶ್. ಚಿಕ್ಕ ವಯಸ್ಸಿನಲ್ಲಿ ನೋಡಿದ್ದು. ಚೆನ್ನಾಗಿದ್ದೀನಪ್ಪ? ಚೆನ್ನಾಗಿದ್ದೀನಮ್ಮ. ಬಾ ಕೂತ್ಕೋ. ಹೌದು, ಎಲ್ಲಿ ನಮ್ ಚಿಂಕುರುಳಿ ಪತ್ತೆ ಇಲ್ಲ? ಕಾಲೇಜಿಂದ ಇನ್ನೂ ಬಂದಿಲ್ವಾ? ಇನ್ನೊಂದ್ಸಲ ಚಿನ್ಕುಳ್ಳಿ ಗಿನ್ಕುಳ್ಳಿ ಅಂದ್ರೆ ನಾನ್ ಸುಮ್ನೆ ಇರೋಲ್ಲ. ಇವಳಪ್ಪ ನಮ್ ಚಿಂಕುರುಳಿ ಮಮತಾ. ಹೀಗೆ ಇಂಟ್ರೊಡ್ಯೂಸ್ ಮಾಡೋದು? ನಾನು ಮಾಡೋದೇ ಹೀಗೆ. ಏ ಮಮತಾ, ಇನ್ ಯಾರಂತ ಗೊತ್ತಾಗ್ಲಿಲ್ವೇನೆ? ಗೊತ್ತಾಗ್ಲಿಲ್ವಾ? ಅಯ್ಯೋ, ಅವಿನಾಶ್ ಕಣೆ, ನನ್ ಸ್ಕೂಲ್ ಮೇಟು. ಹಲೋ. ಹಲೋ. ಬೈ ದ ಬಾಯ್. ಮಮತಾ, ಮರ್ತೇ ಹೋಯ್ತು, ನಿನಗೆ ಅಂತ ಒಂದು ಒಳ್ಳೆ ಗಿಫ್ಟ್ ಅಂತಿದ್ದೀನಿ ನೋಡು. ಗಡಿಯಾರನಾ? ಅಯ್ಯೋ ಪೆದ್ದೆ, ಇದು ಬರೀ ಗಡಿಯಾರ ಅಲ್ವೇ, ಮ್ಯೂಸಿಕಲ್ ವಾಚ್. ಈಗ ನೋಡು. ಎಲ್ಲಿ ನಿನ್ ಕೈ ಕೊಡು, ನಾನೇ ಕಟ್ತೀನಿ. ಫ್ಯಾಂಟಾಸ್ಟಿಕ್, ಮಾರ್ವಲಸ್. ಬನ್ನಿ DSP ಸಾಹೇಬ್ರೆ. ಬಾ ವಿಜಯ್. ಏನ್ ಸರ್, ಕರಾಟೆ ಪ್ರಾಕ್ಟೀಸ್ ಮಾಡ್ತಿದ್ದೀರಾ? ಯಾರ ಜೊತೆ ಯುದ್ಧ ಮಾಡಕ್ಕೆ? ನಿನ್ ಜೊತೆಗೇನೆ. ವಾಟ್ ಯು ಮೀನ್? ವಿಜಯ್, ನೀನು ಕಾಲೇಜಲ್ಲಿ ಕರಾಟೆ ವೀರ ಅಂತೆ, ಬ್ಲ್ಯಾಕ್ ಬೆಲ್ಟ್ ಬೇರೆ ತಗೊಂಡಿದ್ಯಂತೆ. ಹಾಗಂತ ಯಾರು ಹೇಳಿದ್ದು? ನಾನೇ ಹೇಳಿದ್ದು. ಕಾಲೇಜ್ ದಿನಗಳಲ್ಲಿ ನಾವಿಬ್ರು ಸ್ನೇಹಿತರಾಗಿದ್ದು, ನೀನು ಕರಾಟೆ ಕಲ್ತಿದ್ದು, ಕಾಂಪಿಟೇಷನ್ ಅಲ್ಲಿ ಫಸ್ಟ್ ಪ್ರೈಸ್ ತಗೊಂಡಿದ್ದು ಎಲ್ಲ ನಮ್ ಡ್ಯಾಡಿಗೆ ಹೇಳಿದೀನಿ. ವಿಜಯ್, ನೀನ್ ಹೂ ಅಂದ್ರೆ ನಮ್ಮ ಬಲಾಬಲಗಳನ್ನು ಪರೀಕ್ಷೆ ಮಾಡೋಣ. ಕಮಾನ್. ಐ ಆಮ್ ಸಾರಿ ಸರ್, ಹಾಗಲ್ಲ ನನ್ನ ಹತ್ರ ಚಾಲೆಂಜ್ ಮಾಡಬೇಡಿ. ಇದನ್ನ ಚಾಲೆಂಜ್ ಆಗಿ ತಗೋಬೇಕು ವಿಜಯ್. ಇಲ್ಲ ಅಂದ್ರೆ ನಮ್ ಡ್ಯಾಡಿ ಹತ್ರ ನಿನ್ ಬಗ್ಗೆ ಹೇಳ್ಕೊಂಡಿದ್ದೆಲ್ಲ ವ್ಯರ್ಥ ಆಗೋಗುತ್ತೆ. ಹೌದು ವಿಜಯ್, ಇದು ನಿನ್ ಪ್ರೆಸ್ಟೇಜ್ಗೆ ಒಂದು ಸವಾಲು. ಕ್ಯಾರಿ ಆನ್. ಓಕೆ. ಈ ವಿಜಯ್ ಇವತ್ ನಮ್ ಕೈ ಸಿಕ್ಕಿದಾನೆ. ತಮಾಷೆ ಕರಾಟೆ ಆಡ್ತಾ ಅವನ್ನ ಕ್ಲೋಸ್ ಮಾಡ್ಬಿಡ್ತೀನಿ. ಏನಾದ್ರೂ ಮಾಡ್ಕೊಡ್ತೀನಿ. ಮಿಸ್ಟರ್ ದೀನದಯಾಳು, ಕುರುಕ್ಷೇತ್ರ ಆರಂಭವಾದ್ಮೇಲೆ ನಿಮ್ ಬಲ ಪರೀಕ್ಷೆ ಆಗ್ಲಿ, ಈಗ ಸಾಕ್ ಮಾಡಿ. ಅಲ್ಲ, ತಮಾಷೆ ಪ್ಲೇ ಮಾಡಿ ಅಂದ್ರೆ ಸೀರಿಯಸ್ ತಗೊಂಡ್ಬಿಟ್ರಲ್ಲ. ನನಗಂತೂ ಸಖತ್ ಮಜಾ ಸಿಕ್ತು. ಇವರಿಬ್ರು ಫೈಟ್ ನೋಡಿ ಭೀಮಾ ದುರ್ಯೋಧನ ಕಾಳಗ ಜ್ಞಾಪಕ ಬಂತು. ಇಬ್ರು ಸಖತ್ತಾಗಿ ಸುಸ್ತಾಗಿದ್ದೀರಾ, ಕೂಲಾಗಿ ಏನ್ ತಗೊಳ್ತೀರಾ? ನೋ ಥ್ಯಾಂಕ್ಸ್, ಡ್ಯೂಟಿ ಗೊತ್ತಾಯ್ತು. ಮಿಸ್ ವಿಜಯ್, ಕಮಾನ್. ಡ್ಯಾಡಿ, ತುಂಬಾ ನೋವಾಯ್ತಾ? ಅದು ಕೆಟ್ಟೋಗಿ ನಿಮ್ಗೆ ಅಭ್ಯಾಸ ಇಲ್ಲಲ್ವಾ?
ನೋಯುತ್ತಾ? ಶಾನೆ ಸಲ ಹಾಕಿಸ್ಕೊಂಡಿದೀನಿ ಈ ಸಲ ಹೋಯ್ತಾ ಇಲ್ಲ. ಚಾರ್ಜರ್ ಹೋಗ್ತಾ ಇದೆ, ಅದಕ್ಕೆ ನಾವೇನ್ ಮಾಡಕ್ಕಾಗತ್ತೆ? ಗಟ್ಟಿಯಾಗಿ ಹಿಡ್ಕೊ, ಅಲ್ಲಾಡ್ಸ್ಬೇಡ. ಅಯ್ಯೋ ನನ್ನ ಕಣ್ಣು ತಪ್ಪಿಸಿ ಮೂಸಂಬಿ ನೀನ್ ಅಡ್ಜಸ್ಟ್ ಮಾಡ್ಕೋತಿದೀಯ. ಇವತ್ತೇ ನಿನ್ನ ಮೇಲೆ ಚಾರ್ಜ್ ಶೀಟ್ ಬರ್ದು ನಿನ್ನ ಎತ್ತಂಗಡಿ ಮಾಡಿಸ್ತಿಲ್ಲ. ನನ್ನ ಹೆಸರು ಬೋಬಮ್ಮಣ್ಣನೇ ಅಲ್ಲ. ಓಹೋ ಮೂಸಂಬಿ ಈಗ ಬಂದ್ರ ಸಾರು? ಏನಿದೆಲ್ಲ? ಏನಿಲ್ಲ ಸಾರು, ನಿಮ್ ಮನೆಗೆ ಹಾಲು ಹಾಕುಮ ಅಂತ ಬಂದಿದ್ದೆ. ಆಟ್ರಲ್ಲಿ ವಯ್ಯ ಹಂಗ ಹೋಯ್ತಾ ಇದ್ದ ಸಾರು. ನಾನ್ ಯಾವಾಗ್ಲೂ ಈ ಇಂಥವಲೆ ಹಾಕಿಸ್ಕೊಳ್ಳೋದು ಬಳೆನ ಮೆಲ್ಲಗಾಕಲ್ಲ, ಹಿಡ್ಕೊಳಕ್ಕಾಗಕ್ಕಿಲ್ಲ. ಹೆಂಗೋ ಹಬ್ಬ ಬಂತಲ್ಲ ಸಾರು, ಹಾಕಿಸ್ಕೊಳ್ಳೋಣ ಅನ್ಸ್ತು. ಒಳಗ್ ಕರ್ದು ಹಾಕಿಸ್ಕೊಂತಿದೀನಿ. ಏಟಯ್ಯ ನಾನು ಯಾವತ್ತಾರ ನನ್ನ ಹತ್ರ ಇಷ್ಟು ಅಷ್ಟು ಅಂತ ಕೇಳಿದಿನ? ಬಂದಾಗೆಲ್ಲ ಹಾಕ್ಬಿಟ್ಟು ಹೋಯ್ತೀನಿ. ನೀ ಕೊಟ್ಟಷ್ಟು ಕೊಡ್ತೀಯ, ಸರಿಗೆ ಎಷ್ಟೇ ಕೊಡು. ಸಾರು ಹೆಂಗೋ ಹಾಲ್ ದುಡ್ಡು ಕೊಡ್ಬೇಕಲ್ಲ, ಒಂದ್ 5 ರೂಪಾಯಿ ಈ ವೈನ್ ಕೊಡಿ, ಉಳಕೆ ಹಣ ಆಮೇಲೆ ಇಸ್ಕೊಂತೀನಿ. ಸಾರು ನನ್ನ ಮ್ಯಾಗ ಹೊಸಿ ನಿಗಾ ಇರ್ಲಿ. ನೀವು ಅಷ್ಟೇ ನಿಗಾ ಇಡಿ. ನಿನ್ನ ಎಮ್ಮೆ ವಿಷಯ ತಾನೆ, ನಾಳೆ ಬೆಳಗ್ಗೆ ಬಂದ್ಬಿಡು, ನಿನ್ನ ಎಮ್ಮೆ ತಗೊಂಡು ಹೋಗ್ಬಿಡು. ಓಕೆ ಓಕೆ. ಸೀನಿಯರ್